ತುಂಬಾ ಚೆನ್ನಾಗಿ ನಮಗೆ ರೆಸ್ಪಾನ್ಸ್ ಎಲ್ಲ ಮಾಡಿದ್ರು. ಹೌದು, ಅವ್ರ ಹೆಸರು ಹೇಳೋಣ ಅನ್ಕೊಂಡೆ, ಬಟ್ ಏನು ಪರಿಚಯ ಇಲ್ಲ ಸರ್, ಇಲ್ಲ ಸರ್. ನಾನು ಆಯಮ್ಮ ಬಹಳ ಧೈರ್ಯವಾಗಿ ಬಂದು ಎಲ್ಲಾ ಕಡೆ ವಿಡಿಯೋ ಮಾಡ್ತಾರೆ. ಸೋಶಿಯಲ್ ಮೀಡಿಯಾದಲ್ಲಿ ಅವರು ಏನು ಬ್ಯಾಕ್ ಅಲ್ಲಿ ಅಕಾಡೆಮಿ ನಡೆಸ್ತಾರೆ ಯಾರ್ಯಾರಿದಾರ, ನಮಗೇನು ಬೇಕು ಅಂತ ಎಲ್ಲ ಇದು ಸರ್ ಕೊಟ್ಟು, ಆದ್ರೆ ಅದನ್ನ ಕ್ಲಾರಿಟಿ ಕೊಡಕ್ಕೆ ಯಾರು ಬಂದಿಲ್ಲ ಇವತ್ತು. ಕ್ಲಾರಿಟಿ ಕೊಡಕ್ಕೆ ಅದು ತಪ್ಪ ಸರಿನೇ ಅಂತ ಯಾರು ಜಡ್ಜ್ಮೆಂಟ್ ಮಾಡ್ಲಿಲ್ಲ. ಇವರು ವಯಸ್ಸೆತ್ತಿದ್ರು ಅಂತಂದೇಳಿ ಇವ್ರನ್ನೇ ಕೆಲವರು ಇದನ್ನ ಮಾಡಿದ್ರು. ನಾವು ಯಾರಿಗೂ ಕೆಟ್ಟದ್ ಬಯಸಕ್ಕೆ ಅದು ವಯಸ್ಸೆತ್ತಿರೋದು ಒಳ್ಳೇದಾಗಿ ಎಷ್ಟೋ ಹೆಣ್ಮಕ್ಳು ಬಂದಿದ್ದಾರೆ. ಆ ಹೆಣ್ಮಕ್ಳಿಗೆ ಏನ್ ನಡೀತಿದ್ದೀರೋ ಅಂತ ಗೊತ್ತಿಲ್ಲ ಸಮಾಜದಲ್ಲಿ. ಪಾಪ ಅವ್ರ ಏನ್ ಕಲಿಬೇಕು, ನಾವು ದುಡಿಬೇಕು ಅನ್ನೋ ಆಸಕ್ತಿಯಿಂದ ಅವ್ರು ಬಂದಿರ್ತಾರೆ. ಆದ್ರೆ ಆ ಸರ್ಟಿಫಿಕೇಟ್ ಏನಕ್ಕೆ ಯೂಸ್ ಆಗ್ತೈತೆ ಅಂತ ಗೊತ್ತಿಲ್ಲ ಅವ್ರಿಗೆ. ಆ ಸರ್ಟಿಫಿಕೇಟ್ ಇಟ್ಕೊಂಡ್ರೆ ನಮಗೆ ನೆಕ್ಸ್ಟ್ ಏನ್ ಫ್ಯೂಚರ್ ಅಂತ ಗೊತ್ತಿಲ್ಲ. ಅದ್ರ ಬಗ್ಗೆನೇ ಮಾಹಿತಿ ಕೊಡ್ದಂಗೆ ಒಂದು ಸ್ಟೇಜ್ ಹಾಕ್ತಾರೆ, ಒಂದು ಇದನ್ನ ಮಾಡ್ತಾರೆ ಅಂದ್ರೆ ಅದು ಅದ್ರ ಬಗ್ಗೆ ನೀಟಾಗಿ ಹೇಳ್ದೇನೆ ಎಕ್ಸ್ಪ್ಲೇನ್ ಹೇಳ್ದೇನೆ ಮಾಡಿದ್ರು ಅವರು. ಅದ್ರ ಬಗ್ಗೆ ನಮ್ಮ ಮ್ಯಾಮ್ ಮಾತಾಡಿದ್ರು ಅಂತಂದು ಅದ್ರ ಬಗ್ಗೆ ತುಂಬಾ ಇದು ಮಾಡಿದ್ರು. ಪಾಪ ಅವ್ರ ಆಶಾ ಮ್ಯಾಮ್ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಏನೇ ಬಂದ್ರು ನಮ್ಮ ಇದಿದೆ ಸಂಸ್ಥೆ ಇದೆ ಅಂತ ನಮಗೆ ಬಹಳ ಇದನ್ನ ಮಾಡಿದ್ರು ಸರ್. ಪಾಪ ಅವರು ಏನೇ ಇದ್ರು ನಮ್ ಸರ್ ಇದಾರೆ. ಒಂದು 3-4 ತಿಂಗಳು 6 ತಿಂಗಳು ಆಯ್ತು ನಾವು ಶುರು ಮಾಡಿ ನೆಲಮಂಗಲದಲ್ಲಿ. ನಾವು ಇಲ್ಲ ಸರ್, ತುಂಬಾ ಚೆನ್ನಾಗಿ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಮತ್ತೆ ಮುಂದಿನ ಸಲಕ್ಕೂ ಏನಾದ್ರು ಇದ್ರೆ ಕರ್ಸಿ. ನೆಲಮಂಗಲ ದೂರ ಇಲ್ಲ, ಇಲ್ಲಿಗೆ ಒಂದು 4 ಗಂಟೆಲಿ ಬರ್ಬೋದು. ನೀವು ಅವ್ರಿಗೂ ಕೈ ಜೋಡಿಸಿ ಏನಾದ್ರು ಸಮಸ್ಯೆಗಳಿದ್ರೆ ನಿಮ್ಗೆ ಗೌರ್ಮೆಂಟ್ ಕಡೆಯಿಂದನೋ ಅಧಿಕಾರಿಗಳ ಕಡೆಯಿಂದ ಏನಾದ್ರು ಸಮಸ್ಯೆ ಇದ್ರೆ ತಿಳಿಸಿ. ಯಾವುದೇ ಕಾರಣಕ್ಕೂ ಭಯ ಪಡ್ಬೇಡಿ, ತಪ್ಪು ಮಾಡ್ಬೇಡಿ, ಕೆಟ್ಟದಾಗ ನಡ್ಕೋಬೇಡಿ, ಭಯ ಪಡ್ಬೇಡಿ. ಯಾರಿಗೂ ಲಂಚ ಕಾನೂನು ಬಾಹಿರವಾಗಿ ಯಾವನಾದ್ರು ಲಂಚ ಕೇಳಿದ್ರು ಕಿರಿಕಿರಿ ಮಾಡಿದ್ರು ತಿಳಿಸಿ. ಅವ್ರಿಗೇನ್ ಪಾಠ ಕಲಿಸ್ಬೇಕು ಅದನ್ನ ನಮ್ ಕೈಲಾಗಿದ್ದು ನಾವು ಮಾಡ್ತೀವಿ. ಆಮೇಲೆ ನೀವು ಅಷ್ಟೇ ಮುಂದಿನ ದಿನಗಳಲ್ಲಿ ಎಲೆಕ್ಷನ್ ಅಲ್ಲಿ ನಿಮ್ಮ ಮಕ್ಕಳ ಭವಿಷ್ಯ ಗಮನಿಸ್ಕೊಂಡು ಒಳ್ಳೆಯವ್ರಿಗೆ ವೋಟ್ ಮಾಡಿ. ಈಗ ಇಲ್ಲಿ ಎಲೆಕ್ಷನ್ ಬರ್ತಾ ಇದೆ, ಎಲ್ಲ ಕುಕ್ಕರು ನಿಕ್ಕರು ಇರ್ಬೇಕು. ಗಂಡಸರಿಗೆ ಕುಕ್ಕರು, ಹೆಂಗಸರಿಗೆ ಗಂಡಸರಿಗೆ ಲಿಕ್ಕರು, ಹೆಂಗಸರು ಕುಕ್ಕರು, ಎರಡು ಬೆಳೆದಿರೋ ನಿಕ್ಕರು. ಸ್ವಲ್ಪ ಲೇಟ್ ಆಗಿದೆ, ಮೊದಲು ಹಂಚ್ಬೇಕಾಗಿತ್ತು. ಯಾಕೋ ಸ್ವಲ್ಪ ತಡ ಆಗಿದೆ. ಇನ್ನು ಸ್ವಲ್ಪ ದುಡ್ಡು ಗಿಡ್ಡು ಹಂಚ್ತಾರೆ. ಈಗೆಲ್ಲ ನಿಮ್ದೆಲ್ಲ ಅಲ್ಲಿ ಓಟ್ ಇದೆಯಾ ಅಥವಾ ನಿಮ್ದು ಈ ಕಡೆ ದಕ್ಷಿಣದಲ್ಲಿ? ಇದು ಪ್ರಜಾಪ್ರಭುತ್ವ. ನಮ್ಮ ಹಿಂದೆ ರಾಜಪ್ರಭುತ್ವ ಇತ್ತು, ಬೇರೆ ಬೇರೆ ಸರ್ವಾಧಿಕಾರಿಗಳಿತ್ತು, ಅಥವಾ ಏನೇನೋ ಇತ್ತು. ಇದು ಪ್ರಜಾಪ್ರಭುತ್ವದಲ್ಲಿ ನಮ್ಮ ರೋಡ್ ಹೇಗಿರ್ಬೇಕು, ನಾವು ಏನ್ ತಿನ್ಬೇಕು, ನಮ್ಮ ಆಸ್ಪತ್ರೆ ಹೇಗಿರ್ಬೇಕು, ನಮ್ಮ ಮಕ್ಕಳು ಏನು ಓದ್ಬೇಕು, ಓದಿದ್ಮೇಲೆ ನಿಮ್ಗೆಲ್ಲ ಎಂತ ಉದ್ಯೋಗ ಸಿಗ್ಬೇಕು, ಎಲ್ಲಾ ತೀರ್ಮಾನ ಮಾಡೋರು ರಾಜಕಾರಣಿಗಳು ಅಲ್ಲಿ. ಯಾಕಂದ್ರೆ ಅವರು ಶಾಸನ ಅಂದ್ರೆ ಏನು, ಕಾನೂನು, ಕಾಯ್ದೆ ಕಾನೂನು ಬರೆದ ಮೇಲೆ ಅದು ಹಾಗೆ ನಡೆಯುತ್ತೆ. ಅದನ್ನ ಬರೆಯೋ ಅಂತವ್ರು ಅಯೋಗ್ಯರಾಗಿದ್ರೆ ನಿಮ್ಗೆಲ್ಲಾನು ದಾವಣಗೆರೆಗೆ ಇವತ್ತಿಗೂ ಬೆಂಗಳೂರಿಂದ ನೇರ ಟ್ರೈನ್ ಇಲ್ಲ. ಎಲ್ಲಿಂದ ಬರುತ್ತೆ ದಾವಣಗೆರೆಗೆ? ಬೆಂಗಳೂರಿಂದ ತುಮಕೂರಿಗೆ ಬರುತ್ತೆ. ತುಮಕೂರಿಂದ ಎಲ್ಲಿ ಹೋಗುತ್ತೆ? ಅಲ್ಲಮ್ಮ, ಆ ಕಡೆಯಿಂದ ಬರೋವಾಗ ಬೆಂಗಳೂರಿಂದ ಯಶವಂತಪುರದಿಂದ ತುಮಕೂರಿಗೆ ಬರುತ್ತೆ. ತುಮಕೂರಿಂದ ಎಲ್ಲಿ ಬರೋ ಆಮೇಲೆ ಎಷ್ಟು ಹಿಂದಿಲ್ಲ? ನಾ ಅವ್ರಿಗೆ ಕೇಳೋಣ. ನಿನ್ ಬುದ್ಧಿ ನಿನ್ನನ್ನೆಲ್ಲ ನಾನು ಕೇಳ್ತಾರ, ನಿನ್ ಪರೀಕ್ಷೆ ಮಾಡ್ತಾ ಇಲ್ಲ. ಅರಸೀಕೆರೆ ಮೊದ್ಲು ಎಲ್ಲಿ ಬರುತ್ತೆ? ತಿಪ್ಟೂರು ಆದ್ಮೇಲೆ ಅರಸೀಕೆರೆ ಆದ್ಮೇಲೆ ಕಡೂರು ಬೀರೂರು ಆದ್ಮೇಲೆ ಇದು ಹೊಳಲ್ಕೆರೆ ಹತ್ರ ಯಾವ್ದು ಚಿಕ್ಕಜಾಜೂರು ಆದ್ಮೇಲೆ ಈ ಊರು ಯಾವ್ದಾದ್ರು ನೀವು ಬೆಂಗಳೂರಿಂದ ದಾವಣಗೆರೆಯಿಂದ ಬೆಂಗಳೂರು ಬಸ್ ಹತ್ತಾಗ ಬರ್ತಾವ? ನೇರವಾಗಿ ಇಲ್ಲಿಂದ ದುರ್ಗದಿಂದ ಹಿರಿಯೂರು, ಶಿರಾ, ತುಮಕೂರು. ಇಲ್ಲಿಂದ ತುಮಕೂರಿಂದ ಇಲ್ಲಿಗೆ ಕರೆಕ್ಟ್ ಆಗಿ 130 ಎಷ್ಟು 130 ಅಲ್ಲ 130 ಪ್ಲಸ್ 60 190 ಕಿಲೋಮೀಟರ್. ಇಲ್ಲಿಂದ ಎಷ್ಟಿಗೆ? ಎಲ್ಲಿಗೆ? ತುಮಕೂರಿಗೆ. ಬೆಂಗಳೂರಿಗೆ 260 ತುಮಕೂರಿಗೆ 190. ಆದ್ರೆ ಹಿಂಗ್ ಸುತ್ತಾಕ ಬರ್ತಾನೆ ಟ್ರೈನು ಹೆಚ್ಚು ಕಮ್ಮಿ 250 ಕಿಲೋಮೀಟರ್ ಮೇಲೆ ಬರ್ತಾನೆ. ಯಾಕೆ? ಅವ್ರಿಗೆ ಬೆಂಗಳೂರಿಂದ ತುಮಕೂರು, ಶಿರಾ, ಹಿರಿಯೂರು, ಚಿತ್ರದುರ್ಗ, ದಾವಣಗೆರೆಗೆ ಒಂದು ಟ್ರೈನ್ ಹಾಕೋದಕ್ಕೆ ಯೋಗ್ಯತೆ ಇಲ್ಲ ಇವ್ರಿಗೆ. ಅದಕ್ಕೆ ಕೇಳೋರಿಲ್ಲ, ಮಾಡೋರಿಲ್ಲ. ಅವ್ರಿಗೇನ್ ದುಡ್ಡಿರೋನಿಗೆ ಅವ್ನ ಟ್ರೈನಲ್ಲಿ ಹೋಗ್ತಾನ, ಬಸ್ಸಲ್ಲಿ ಹೋಗ್ತಾನ, ಅವನ್ ಸ್ವಂತ ಕಾರಲ್ಲಿ ಹೋಗ್ತಾನೆ. ಅವ್ನಿಗೇನು ಆರಾಮಾಗಿ ಒಳ್ಳೆ ಹೈವೇ ಇದೆಯಲ್ಲ, ಜನರ ಕಷ್ಟ ಅವ್ರಿಗೆ ಬೇಕಾಗಿಲ್ಲ. ಬಸ್ಸಿನ ಚಾರ್ಜ್ ಕಡಿಮೆನೋ, ಟ್ರೈನಿನ ಚಾರ್ಜ್ ಕಡಿಮೆನೋ? ಇಷ್ಟೆಲ್ಲ ಸುತ್ತಾಕೊಂಡು ಹೋದ್ರು ನಿಮಗೆ ಬಸ್ಸಲ್ಲಿ ಆದ್ರೆ ಎಷ್ಟು 250, 280, 300 ಇರ್ಬೇಕನ ಇವಾಗ? 320. ಅದೇ ಟ್ರೈನು 115. ಇದು ನೇರವಾಗಿದ್ದಿದ್ರೆ 70 ಟೈಮ್ ಉಳಿತಿತ್ತು, ಕಡಿಮೆನೂ. ಇದೊಂದೇ ಅಲ್ಲ, ಎಲ್ಲಾ ಕಡೆನೂ ಹೀಗೇನೆ. ಸೊ ಹಾಗಾಗಿ ಜನರದ್ದು ಸಮಸ್ಯೆಗಳು ನಾವು ಆ ಟ್ರೈನ್ ತುಮಕೂರಿಂದ ಇಲ್ಲಿ ಟ್ರೈನ್ ಆಗ್ಬೇಕೋ ಬೇಡ ಅನ್ನೋದು ಕೂಡ ತೀರ್ಮಾನ ಮಾಡೋ ನಮ್ಮ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್. ಹಾಗಾಗಿ ನೀವು ಒಳ್ಳೆಯವ್ರನ್ನ ಆಯ್ಕೆ ಮಾಡ್ಕೊಂಡ್ರೆ ನಿಮ್ಮ ಮಕ್ಕಳಿಗೆ ಒಳ್ಳೆ ಶಾಲೆ ಆಗುತ್ತೆ, ಒಳ್ಳೆ ಆಸ್ಪತ್ರೆ ಆಗುತ್ತೆ. ಇವಾಗ ನೋಡಿ, ಒಳ್ಳೆ 3 ಬಿಸ್ನೆಸ್ ಚೆನ್ನಾಗಿ ನಡೀತಾ ಇರೋದು. ಯಾವ್ಯಾವ್ದು? ಬಾರಂಡಿ,
ಇವು ಮಾತ್ರ ಚೆನ್ನಾಗಿ ನಡೀತಾ ಇದೆ. ಆದ್ರೆ ಆ ಮೂರಕ್ಕೂ ದುಡ್ಡು ಕಟ್ತಾ ಇರೋರು ಯಾರು ಅಲ್ವಾ? ಒಳ್ಳೆ ಸ್ಕೂಲ್ ಮಾಡಿ ಅಂತ ಟ್ಯಾಕ್ಸ್ ಕಟ್ಟಿದಿರೋ ಇಲ್ವಾ? ಒಳ್ಳೆ ಆಸ್ಪತ್ರೆ ಮಾಡಿ ಅಂತ ಟ್ಯಾಕ್ಸ್ ಕಟ್ಟಿದಿರೋ ಇಲ್ವಾ? ಎಣ್ಣೆದು ಅದ್ ಬಿಟ್ಟು ಹಾಕೋಣ ಅವ್ರ ಸ್ವಂತದ್ದು ಅಥವಾ ಗೋಮೆ. ಹೌದಾ? ಏನಮ್ಮ ಓದಿದ್ಯಾ ನೀನು? ಡಿಪ್ಲೊಮಾ. ಎಷ್ಟಮ್ಮ ಈ ವರ್ಷದ ನಮ್ಮ ಬಜೆಟ್? ಯಾರು ಅನ್ನೋದಾಗೆ ಹಂಗೆ. ಆದ್ರೆ ಈ ವರ್ಷದ ಬಜೆಟ್ ಅದು ಲಕ್ಷ ಕೋಟಿಗಳಲ್ಲಿ ಹೇಳ್ತೀವಿ, 4,49,000 ಕೋಟಿ ರೂಪಾಯಿ. ಸುಮ್ಮನೆ ಲೆಕ್ಕ ಇಟ್ಕೊಳ್ಳೋಣ. 4,49,000 ಅಂದ್ರೆ 1,000 ಕೋಟಿನೇ ಗೊತ್ತಾಗಲ್ಲ, 1,000 ಕೋಟಿನೂ 10,000 ಗೊತ್ತಾಗಲ್ಲ, ಲಕ್ಷ ಕೋಟಿನೂ ಗೊತ್ತಾಗಲ್ಲ. ಸುಮ್ಮನೆ ಹಿಂಗೆ ಇಟ್ಕೊಳ್ಳೋಣ ನಾವು ಲೆಕ್ಕ. ಹಿಂಗೆ 450 ರೂಪಾಯಿ. ಎಷ್ಟು? 450 ರೂಪಾಯಿ ಅಂತಲೇ ಇಟ್ಕೊಳ್ಳೋಣ. ಯಾವುದು? ಸರ್ಕಾರಕ್ಕೆ 450 ರೂಪಾಯಿ ಬೇಕು ವರ್ಷಕ್ಕೆ. ಅದರಲ್ಲಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಇಂದ ಬರೋದು 40 ರೂಪಾಯಿ. ಇನ್ನು 410 ರೂಪಾಯಿ ಎಲ್ಲಿಂದ ಬಂತು? 410 ರೂಪಾಯಿ ನಾವು ಬೇರೆ ಬೇರೆ ಟ್ಯಾಕ್ಸ್ ಕಟ್ತೀವಲ್ಲ, ಅದರಿಂದ ಬಂತು. ಸರ್ಕಾರ ಇಲ್ಲಿ ಏನು ಚಿನ್ನ, ಬೆಳ್ಳಿ, ಕಬ್ಬಣ ಎಲ್ಲ ಅದ್ರ ತೆಗಿಯುತ್ತಲ್ಲ, ಅದರಿಂದ ಬಂತು. ಆ ಕಾಡನ್ನ ಹರಾಜ್ಗೆ ಹಾಕುತ್ತಲ್ಲ, ಅದರಿಂದ ಬಂತು. ಜನರಿಗೆ ತೆರಿಗೆ ಇದು ಕಂದಾಯ ಕಟ್ತಾರಲ್ಲ, ಭೂಮಿ ಕಂದಾಯ, ಅದರಿಂದ ಬಂತು. ವ್ಯಾಪಾರ ವಹಿವಾಟಿಂದ ಬಂತು. ನಾವು ಇನ್ಕಮ್ ಟ್ಯಾಕ್ಸ್ ಕಟ್ತೀವಲ್ಲ, 10 ಲಕ್ಷ ದಾಟದಂತವ್ರು 20 ಲಕ್ಷ ಸಂಪಾದನೆ ಮಾಡೋರು ಅವ್ರು 1 ಲಕ್ಷ 2 ಲಕ್ಷ ಕಟ್ತಾರಲ್ಲ, ಅದರಿಂದ ಬಂತು. ನಾವು ಒಂದು 2 ವೀಲರ್ ತಗೊಂಡ್ರೆ 20,000 30,000 ಕೊಡ್ತೀವಿ, ಅದರಿಂದ ಬಂತು. 1 ಲೀಟರ್ ಪೆಟ್ರೋಲ್ ತಗೊಂಡ್ರೆ 20 ರೂಪಾಯಿ 30 ರೂಪಾಯಿ ಟ್ಯಾಕ್ಸ್ ಕಟ್ತೀವಿ, ಅದರಿಂದ ಬಂತು. ಹೀಗೆ ನಮ್ಮಿಂದ ಬಂದಿರೋದೆ. ಎಣ್ಣೆಯಿಂದ ಗೌರ್ಮೆಂಟ್ ಬರೋದು 40 ರೂಪಾಯಿ. ಇನ್ನು 410 ರೂಪಾಯಿ. ಆಮೇಲೆ ಅದ್ರಲ್ಲಿ 300-350 ರೂಪಾಯಿ ಬರುತ್ತೆ. ಇನ್ನು 70-80 ರೂಪಾಯಿ ಏನ್ ಮಾಡ್ತಾರೆ? ಸಾಲ ಮಾಡ್ತಾರೆ. ನಾವು ತೀರಿಸ್ತೀವಿ ಅಂತ ಸಾಲ ಮಾಡಿ ಒಟ್ಟು 440 ರೂಪಾಯಿ ಇಟ್ಕೊಳ್ತಾರೆ. ಅದನ್ನ ಖರ್ಚು ಮಾಡ್ತಾರೆ. ಸಾಲ ತೀರ್ಸೋರು ಯಾರು? ಮತ್ತೆ ಅದಕ್ಕೆ ಏನ್ ಮಾಡ್ಬೇಕು? ಟ್ಯಾಕ್ಸ್ ಕಟ್ಬೇಕು. ಹಾಗಾಗಿ ಇವೆಲ್ಲ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ. ಇವೆಲ್ಲಾನು ನಾವು ಟ್ಯಾಕ್ಸ್ ಕಟ್ತಿರೋದು ಒಳ್ಳೆ ಶಾಲೆ ಮಾಡಿ, ಒಳ್ಳೆ ಆಸ್ಪತ್ರೆ ಮಾಡಿ, ಒಳ್ಳೆ ರಸ್ತೆ ಮಾಡಿ ಅಂತ. ಯಾವ್ದಾದ್ರು ಗೌರ್ಮೆಂಟ್ ಸ್ಕೂಲ್ 10 ವರ್ಷಕ್ಕಿಂತ ಜಾಸ್ತಿ ಬಾಳಿಕೆ ಬಂದಿರೋ ಬಿಲ್ಡಿಂಗ್ ನೋಡಿದೀರಾ? ಅಲ್ಲ, ಯಾವ್ದಾದ್ರು ಪ್ರೈವೇಟ್ ಸ್ಕೂಲ್ 50 ವರ್ಷ 100 ವರ್ಷದಲ್ಲಿ ಬಿದ್ದಿರೋದು ನೋಡಿದೀರಾ? ಯಾವ್ದಾದ್ರು ಗೌರ್ಮೆಂಟ್ ಬಿಲ್ಡಿಂಗ್ 20 ವರ್ಷ ಆಗೋಷ್ಟೊತ್ತಿಗೆ ಡೆಮಾಲಿಷ್ ಮಾಡ್ಬೇಕು. ಅದೇ ಆ ಬಿಲ್ಡಿಂಗ್ ಕಟ್ಟೋ ಅಂತ ಕಾಂಟ್ರಾಕ್ಟರ್ ಆಗ್ಲಿ ಅಥವಾ ನಮ್ಮ ಗೌರ್ಮೆಂಟ್ ಆಫೀಸರ್ಗಳಾಗ್ಲಿ, ಅವ್ರ ಮನೆ 100 ವರ್ಷ ಆದ್ರೂ ಡ್ಯಾಮೇಜ್ ಆಗಲ್ಲ. ಆದ್ರೆ ಒಂದು ಸ್ಕೂಲ್ ಕಟ್ಟೋದಿಕ್ಕೆ ನಾವು ಸರ್ಕಾರ 1 ಕೋಟಿ ಖರ್ಚು ಮಾಡಿದ್ರೆ, ಅದೇ ಸ್ಕೂಲ್ ನ ಪ್ರೈವೇಟ್ ಅವರು 50 ವರ್ಷ 100 ವರ್ಷ ಬಾಳಿಕೆ ಬರುವಂತ ಬಿಲ್ಡಿಂಗ್ ನ 70 ಲಕ್ಷದಲ್ಲಿ ಕಟ್ತಾರೆ, 60-70 ಲಕ್ಷದಲ್ಲಿ ಕಟ್ತಾರೆ. ಅದೇ ಗೌರ್ಮೆಂಟ್ ಬಿಲ್ಡಿಂಗ್ 1 ಕೋಟಿ ಖರ್ಚು ಮಾಡ್ತಾರೆ. ಆದ್ರೆ 1 ಕೋಟಿ ಖರ್ಚು ಮಾಡಿದ್ರು 10 ವರ್ಷ ಬಾಳಿಕೆ ಬರಲ್ಲ. ಎಲ್ಲ ಹೊರೆ ಯಾರಿಗೆ ಬೀಳ್ತಾ ಇದೆ? ಅದಕ್ಕೆ ನೀವೆಲ್ಲ ನೋಡ್ಕೊಂಡು ಒಳ್ಳೆಯವ್ರು ವೋಟ್ ಮಾಡಿ, ತಿಳಿಸಿ, ನಿಮ್ಮ ಹತ್ರ ಬರುವಂತವ್ರ ಜೊತೆ ಮಾತಾಡಿ. KRS ಪಕ್ಷದ ಬಗ್ಗೆ ಹೆಣ್ಮಕ್ಳು ಏನಮ್ಮ ಹೆಸರು? ನಿರುಷಾ, ಹಿಂದೂಶ್ರೀ. ನನ್ನ ಮಾವನ ಮಗಳು ಹೋಗ್ತಿದ್ದಾಳೆ ಹಿಂದೂಶ್ರೀ ಅಂತ. ಅವ್ರ ಅಪ್ಪ ಸ್ವಲ್ಪ ಇದು, ಅದಕ್ಕೆ ಹಿಂದೂ ಅಂತ ಹಿಂದೂಶ್ರೀ ಅಂತ. ಡಾಕ್ಟ್ರು. ನನ್ನ ತಾಯಿ ಕೊನೆ ತಮ್ಮನ ಮಗಳು. ನನ್ನ ಮಗು ಆಯ್ತು, 2ನೇ ಮಗು. ಸ್ಕ್ರೋಲ್ ಮಾಡಿ ನಿಮ್ದು ಐಡಿ ಓಪನ್ ಮಾಡಿ ನೋಡ್ತಾನೆ ಇರ್ತಾರೆ. ಒಂದ್ಸತಿ ಯಾರು ಮೀಟ್ ಆಗ್ಬೇಕು. ನಮ್ದೇನೋ ದುರಾದೃಷ್ಟ, ಇಲ್ಲಿ ಕ್ಯಾಂಡಿಡೇಟ್ ಹಾಕೋದಿಕ್ಕೆ ಆಗಿಲ್ಲ. ಇಲ್ಲಂದ್ರೆ ಬಂದು 1-2 ಸಲ 2-3 ಸಲ ಇಲ್ಲೇ ಪ್ರಚಾರ ಮಾಡ್ತಾ ಇದ್ವಿ. ಎಲ್ಲ ನಾಮಿನೇಷನ್ ಹಾಕಿದ್ರು ಅದೊಂಚೂರು ಡ್ಯಾಮೇಜ್ ಆಗ್ಬಿಡ್ತು. ಅದು ಸೈನ್ ಮಾಡಿಸ್ಕೊಳ್ದೆ ಒಳಗಡೆ ಹೋಗ್ಬಿಟ್ಟಿದ್ದಾರೆ. ಅದು 3 ಗಂಟೆ ಆದ್ಮೇಲೆ ಒಳಗಡೆ ಯಾರನ್ನೂ ಬಿಡೋದಿಲ್ಲ. ಅವ್ರ ಜೊತೆಗೆ ಹೋಗಿದ್ದಾರೆ ಸೈನ್ ಮಾಡೋರು, ಅವರು ಪ್ರಪೋಸರ್ಸ್ ಅನ್ನೋರು. ಅವ್ರ ಒಳಗಡೆ ಹೋಗೋ ಅಷ್ಟ್ಮೇಲೆ 3-4 ಜನ ಮಾತ್ರ ಆಗಿದ್ದಾರೆ. ಮಿಕ್ಕಿದ 5 ಜನ ಬಿಡ್ತಾರೆ ಅನ್ಕೊಂಡಿದ್ದಾರೆ, ಬಿಡ್ಲಿಲ್ಲ. ಅದು ಗೌರ್ಮೆಂಟ್ ಪಾಲಿಸಿ ಹಂಗೆ ಒಳ್ಳೇದೇ ಅದು. ಯಾಕಂದ್ರೆ ಬೇಕಾ ಬಿಟ್ಟಿಯಾಗಿ ಮಾಡಬಾರ್ದು. ನಮ್ಮವ್ರು ಸ್ವಲ್ಪ ನಾವು ಹಿಂದೆ 224 ಕ್ಷೇತ್ರದಲ್ಲಿ 200 ಕ್ಷೇತ್ರದಲ್ಲಿ ಕ್ಯಾಂಡಿಡೇಟ್ ಹಾಕಿದ್ವಿ. 4 ಕಡೆ ತರ ಸಮಸ್ಯೆ ಆಗಿದ್ದು. 196 2023ರಲ್ಲಿ. ಈ ಸಲ ಇಲ್ಲೊಂದು ಅಲ್ಲೊಂದು ಬಾಗಲಕೋಟೆಯಲ್ಲಿ ಎಲ್ಲ ಸ್ಥಳೀಯರು ನೋಡ್ಕೊಳ್ತಾರೆ ಅಂತ ಬಿಟ್ಟಿದ್ರು. ಅವ್ರಿಗೂ ಸ್ವಲ್ಪ ನೀವು ಹೇಳೋದಂಗೆ ಒಂದು ಪಾಠ, ಎಕ್ಸ್ಪೀರಿಯನ್ಸ್ ಅಲ್ಲ ಪಾಠ, ಒಳ್ಳೆ ಪಾಠ. ಕಲೀಲಾರದು ದೊಣ್ಣೆ ಹಿಡ್ಕೊಂಡು ಬೆತ್ತ ಹಿಡ್ಕೊಂಡು ಬಾರಿಸಿದಂತ ಪಾಠ. ನೀವು ಮಾಡಿ, ಮಕ್ಕಳನ್ನ ಚೆನ್ನಾಗಿ ಓದಿಸಿ, ಗಂಡ ಹೆಂಡತಿ ಎಲ್ಲ, ಗಂಡ ಇರೋಂಥವ್ರು ಅಥವಾ ಸಂಸಾರ ಇರೋಂಥವ್ರು ಅನ್ಯೋನ್ಯವಾಗಿ ಬದುಕಿ, ಬೇರೆ ಬೇರೆ ದುರಾಭ್ಯಾಸ ದುರಾಲೋಚನೆ ಇವೆಲ್ಲ ಮಾಡಕ್ ಹೋಗ್ಬೇಡಿ. ಹಾಲು ಕುಡಿದ್ ಮಕ್ಕಳೇ ಬದುಕಲ್ಲ, ಆಮೇಲೆ ವಿಷ ಕುಡಿದು ಬದುಕ್ತಾರ ಅದ್ಕಾದೆ. ಹಾಗಾಗಿ ಸಾಧ್ಯವಾದಷ್ಟು ನಿಮ್ಮ ಮಿತಿಗಳಲ್ಲಿ ಸಂತೋಷವಾಗಿ ಬದುಕಿ. ಇದನ್ನ ಯಾರು ಹೇಳೋದಿಲ್ಲ. ನಾವು KRS ಪಕ್ಷ, ನಮ್ದು ಪಕ್ಷ ಅನ್ನೋದಕ್ಕಿಂತ ಒಂದು ಸಮಾಜನ ಕಟ್ಟಬೇಕು ಅಂತ ಮಾಡ್ತಾ ಇರೋದು. ನಾವು ಸಮಾಜ ಕಟ್ಟೋದ್ರ ಮೂಲಕ ನಾವು ನೀವೆಲ್ಲ ನೆಮ್ಮದಿ ಸಂತೋಷದಿಂದ ಒಂದು ಜೀವನದ ಒಂದು ಸಾರ್ಥಕತೆಯಿಂದ ಇಡ್ಬೇಕು ಅಂತ. ಇದನ್ನ ಸಮರ್ಥ ಆಗ್ಲಿ, ಮಲ್ಲಿಕಾರ್ಜುನ್ ಆಗ್ಲಿ, ಅವ್ರಪ್ಪ ಶಾಮರಾವ್ ಮಾತಾಡ್ತಾರೆ. ನಮ್ಮ
ಅಥವಾ ಸಿದ್ದೇಶ್ವರ ಮಾತಾಡಲ್ಲ. ಕೆಲಸ ಆಗೋರ್ಗಷ್ಟೇ. ಅಲ್ಲ, ಅವರು ಕೆಲಸ ಆಗೋವಾಗ ಆ ಕೆಲಸದ ವಿಚಾರ ಮಾತಾಡ್ತಾರೆ, ಬದುಕಿನ ಬಗ್ಗೆ ಮಾತಾಡ್ತಾರ? ಬದುಕಿನ ಬಗ್ಗೆ ಮಾತಾಡಲ್ಲ. ಹಾಗಾಗಿ ನಿಮ್ ಬದುಕಿನ ಬಗ್ಗೆ ಯಾರು ಮಾತಾಡ್ಬೇಕು, ಯಾರು ಕೇಳ್ಕೊಳ್ಬೇಕು? ಮುಖ್ಯವಾಗಿ ನೀವೇ ಕೇಳ್ಕೊಳ್ಬೇಕಲ್ಲ. ನಿಮ್ ಬದುಕಿನ ಬಗ್ಗೆ ನೀವು ಅರ್ಥ ಮಾಡ್ಕೊಂಡು, ನಮ್ಮ ಅದೇನು ಕನ್ನಡದಲ್ಲಿ ಇನ್ನೊಂದು ಗಾದೆ ಇದೆ, ನವಿಲ್ ಕುಣಿತು ಅಂತ ಕೆಂಬೂತ ಪುಕ್ಕ ಕೆಳ್ಕೊಳ್ತಂತೆ. ನವಿಲ್ ಚೆನ್ನಾಗಿರುತ್ತೆ, ಕುಣಿಯುತ್ತೆ, ಹಣ್ಣು ಚೆನ್ನಾಗಿ ಕುಣಿಬೇಕು ಅಂತ ಹೇಳಿ ಕೆಂಬುದಂದ್ರೆ ಕೋಳಿ ತರದ್ದು ಏನೋ ಒಂದು ಸಣ್ಣದು, ಅಷ್ಟೇನು ಸುಂದರವಾಗಿಲ್ಲದು, ಅದು ಪುಕ್ಕ ಕೆರ್ಕೊಳ್ತು ಅಂತ ಒಂದು ಗಾದೆ. ಅವ್ರದ್ ಮನೆಯಲ್ಲಿ ಚೆನ್ನಾಗಿದ್ದಾರೆ, ಅವ್ರು ಸಾಕು ಚೆನ್ನಾಗಿ ಕಾರ್ ಇದೆ, ಬಂಗ್ಲೆ ಇದೆ, ನಾವು ಹಂಗೆ ಆಗ್ಬೇಕು ಅಂದ್ರೆ ಅವ್ರದ್ದು ಯಾವ್ದೋ ಒಂದು ಅವ್ರದೇ ಪರಿಸ್ಥಿತಿ ಬೇರೆ, ನಮ್ಮ ಪರಿಸ್ಥಿತಿ ಬೇರೆ. ನಮ್ಮ ಪರಿಸ್ಥಿತಿಲಿ ನಾವು ಇದ್ದಿದ್ರಲ್ಲೇ ಚೆನ್ನಾಗಿರ್ಬೋದು. 40-50 ವರ್ಷದಿಂದ ತಿನ್ನೋದಿಕ್ಕೂ ಗೊತ್ತಿರ್ಲಿಲ್ಲ ಎಷ್ಟೋ ಜನಕ್ಕೆ. ಊಟ ಮಾಡೋದಿಕ್ಕೆ ಒಂದು ಕೆಲಸ ಸಿಗ್ಲಿ ಅಂದ್ರೆ ಕೆಲಸ ಸಿಗ್ತಾ ಇರ್ಲಿಲ್ಲ. ಇವತ್ತು ಊಟಕ್ಕೆ ಯಾರಿಗೂ ತೊಂದ್ರೆ ಇಲ್ಲ. ಯಾರಿಗಾರು ಇದೆಯಮ್ಮ? ಸರ್ಕಾರ ಒಂದಷ್ಟು ಕೊಡುತ್ತೆ. ಆವತ್ತಿಗೂ ಕಡಿಮೆನೆ. ಏನು 2 ರೂಪಾಯಿಗೆ ಅಕ್ಕಿ ಕೊಡ್ತಾ ಇದ್ರು 85ರಲ್ಲಿ, ಎಲ್ಲಿ ರೇಷನ್ ನಲ್ಲಿ. ಇವತ್ತು ಬಿಟ್ಟಿಯಾಗಿ ಕೊಡ್ತಾ ಇದೆ ಸರ್ಕಾರ. ಆವತ್ತಿಗಿಂತ ಇವತ್ತು ಸಮೃದ್ಧಿ ಇದೆ, ಶ್ರೀಮಂತಿಕೆ ಇದೆ. ಯಾರು ಇವತ್ತು ನಮ್ಮ ರಾಜ್ಯದಲ್ಲೆಲ್ಲ, ದೇಶದಲ್ಲೇನೆ ಎಲ್ಲ ಅಲ್ಲಲ್ಲಿ ಯಾವ್ದೋ ಕೆಲವೊಂದು ಕಡೆಗಳಲ್ಲಿ ಸಮಸ್ಯೆಗಳಾಗಿರೋದ್ರಿಂದ ಅಷ್ಟೇ ಇಡೀ ದೇಶದಲ್ಲಿ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ 35 ಕೋಟಿ ಜನಸಂಖ್ಯೆ, ಇವತ್ತು ಎಷ್ಟಿದೀವಿ? 145 ಕೋಟಿ ಇದೀವಿ. ಆಮೇಲೆ ಎಲ್ಲ ಯಾರನ್ನು ಎಲ್ಲೂ ಎಲ್ಲ ಚೆನ್ನಾಗಿ ಇದೀರ ನನಗೆ. ಆ ಹಳೆ ಫೋಟೋಗಳು ನೋಡಿದ್ರೆ ಎಲ್ಲಾ ಸಣ್ಣ ಕಡ್ಡಿಗಳು ಅಲ್ಲೇನಮ್ಮ ನೋಡಿದ್ಯಾ? ಬ್ಲಾಕ್ ಅಂಡ್ ವೈಟ್ ಅಲ್ವಾ? ಆವತ್ತು ತಿನ್ನೋದಿಕ್ಕೆ ಅಷ್ಟು 35 ಕೋಟಿ ಜನಕ್ಕೆ ಹಾಕೋದಿಕ್ಕೆ ನಮ್ಮ ಹತ್ರ ಅಕ್ಕಿ ಬೆಳೆ ಇರ್ಲಿಲ್ಲ. ಇವತ್ತು ನಾವೆಲ್ಲ ಸೀಮೆ ಹಂದಿಗಳ ತರ ಹಾಕ್ಬಿಟ್ಟಿದೀವಿ. ಆ ತರ ತಿಂತಾ ಇದೀವಿ, ಬೇಕಾದಷ್ಟು ತಿಂತಾ ಇದೀವಿ. ಆಮೇಲೆ ವೇಸ್ಟ್ ಮಾಡ್ತಾ ಇದೀವಿ. ಮದುವೆಗಳಿಗೆ ಹೋದ್ರೆ ನಿಮ್ಗೆಲ್ಲ ನೀವೆಲ್ಲ ಈಗಿನ ಕಾಲದವ್ರು, ನಾವು ಸ್ವಲ್ಪ ನಿಮ್ಗಿಂತ 10 ವರ್ಷ ಜಾಸ್ತಿ ಇಲ್ಲ, ತುಂಬಾ ಜಾಸ್ತಿ ಇಲ್ಲ, ಅದು 10 ವರ್ಷ ನಮ್ಮಷ್ಟರಿಗೆ ಸ್ವಲ್ಪ ಬೇರೆ ಬೇರೆ ತರ ಬಂದಿತ್ತು. ನಮ್ಗಿಂತ ಒಂದು 10 ವರ್ಷ ಇನ್ನವರು ಮದುವೆಗಳಲ್ಲಿ ಸಿಗ್ತಾ ಇದ್ದಿದ್ದು ಅನ್ನ, ಸಾರು, ಪಾಯಸ, ಬೂಂದಿ ವಿಶೇಷ. ಅನ್ನ ಎಲ್ಲ ರೊಟ್ಟಿ ತಿನ್ನೋ ಕಡೆ ರೊಟ್ಟಿ ತಿಂತಾ ಇದ್ರು ಮನೆಯಲ್ಲಿ, ಮುದ್ದೆ ತಿನ್ನೋ ಕಡೆ ಮುದ್ದೆ ತಿಂತಾ ಇದ್ರು. ಅನ್ನ ಕಡಿಮೆನೆ ತಿಂತಾ ಇದ್ದಿದ್ದು. ಮದುವೆನಲ್ಲಿ ಅನ್ನ ಕೂಡ ರೊಟ್ಟಿ ಮುದ್ದೆ ಇಲ್ಲ, ಅನ್ನ ಎಷ್ಟು ಬೇಕಾದ್ರೂ ತಿನ್ಬೋದು. ಅದ್ರ ಜೊತೆಗೆ ಬೂಂದಿ ಪಾಯಸ, 4 ಐಟಮ್: ಬೂಂದಿ, ಪಾಯಸ, ಅನ್ನ, ಸಾರು. ಇವತ್ತು 25 ಐಟಮ್, 50 ಐಟಮ್. ಅದನ್ನ ವಿಡಿಯೋ ಹಾಕ್ಸ್ಕೊಳ್ತಾರೆ. ಯಾರು ಕೈ ಅಡ್ಡ ಇಡ್ತಾರ? ಬಹುತೇಕ ಜನ ತಿನ್ನೋದಿಲ್ಲ. ಸಕ್ಕರೆ ಕಾಯಿಲೆ ಇರುತ್ತೆ, ತಿನ್ನೋದಿಲ್ಲ, ಆದ್ರೂ ಕೈ ಅಡ್ಡ ಬೇಡಪ್ಪ ಅನ್ನಲ್ಲ. ಈ ತರ ತಿಂದು ಮಾಡ್ತಾ ಇದೀವಿ. ಆದ್ರೆ ಇವತ್ತು ವೇಸ್ಟ್ ಆಗ್ತಾ ಇದೆ, ಕಡಿಮೆ ಇಲ್ಲ. ಹಾಗಾಗಿ ಇವತ್ತು ಊಟ ತಿಂಡಿಗೆ ಬಟ್ಟೆ ಕಷ್ಟ ಇಲ್ಲ, ನ್ಯಾಯವಾಗಿ ಮಾನ ಮರ್ಯಾದೆಯಿಂದ ಬದುಕೋದಿಕ್ಕೆ ಕಷ್ಟ ಇದೆ. ಹಾಗಾಗಿ ನೀವು ಇದನ್ನೆಲ್ಲ ಕಲ್ತ್ಕೊಳ್ಳಿ, ತಿಳ್ಕೊಳ್ಳಿ. ನೀವನ್ನು ಸಂಪಾದನೆ ಮಾಡೋದಕ್ಕೆ ಶುರು ಮಾಡಿದಾಗ ಇದನ್ನೆಲ್ಲ ನೋಡ್ಕೊಂಡು ಒಂದು ಬದುಕು ಕಟ್ಕೊಳ್ಳಿ. ಮಕ್ಕಳು ಒಳ್ಳೆ ಬದುಕು ಕೊಡಿಸಿ ಸಾಧ್ಯವಾದಷ್ಟು. ಮಕ್ಕಳು ನೀವು ಆಮೇಲೆ ಒಂದಷ್ಟು ಕೈ ಮುಗಿತೀನಿ, ಪುಸ್ತಕ, ಪೇಪರ್ ಅವೆಲ್ಲ ಓದೋದು ಅಭ್ಯಾಸ ಮಾಡ್ತೀನಿ. ನಾನು ಅಮೇರಿಕದಲ್ಲಿದ್ದಾಗ ನಮ್ಮ ಮಗಳನ್ನ ಚಿಕ್ಕ 3-4 ವರ್ಷ ಅವಾಗ ಗೌರ್ಮೆಂಟ್ ಸ್ಕೂಲ್ಗೆ, ಅಲ್ಲೆಲ್ಲ ಗೌರ್ಮೆಂಟ್ ಸ್ಕೂಲ್ ಇರೋದು ಜಾಸ್ತಿ. ಗೌರ್ಮೆಂಟ್ ಸ್ಕೂಲ್ ಸೇರ್ಸೋದಕ್ಕೆ ಹೋದಾಗ ಒಂದು ಪೇರೆಂಟ್ಸ್ ಡೇ ಒಂದು ಮೀಟಿಂಗ್ ಕರೆದಾಗ ಅಲ್ಲಿ ಪ್ರಿನ್ಸಿಪಾಲ್ ಹೇಳಿದ್ರು, ನೀವು ಏನು ಮಾಡ್ತಿರೋ ಬಿಡ್ತಿರೋ, ಮನೆಯಲ್ಲಿ ಮಕ್ಕಳಿರುವಾಗ ಯಾವಾಗಲೂ ಟಿವಿ ನೋಡ್ಕೊಂಡು ಇನ್ನೊಂದು ಮಾಡ್ಕೊಂಡಿರ್ಬೇಡಿ. ಆವಾಗ ಪುಸ್ತಕ ಓದಿ. ಅಪ್ಪ ಅಮ್ಮ ಪುಸ್ತಕ ಓದ್ತಿದ್ದಾರೆ ಅಂದ್ರೆ ಪುಸ್ತಕದಲ್ಲಿ ಏನೋ ಇರಬೇಕು ಅನ್ನೋ ಭಾವನೆ ಮಕ್ಕಳಿಗೆ ಬರುತ್ತೆ. ಪುಸ್ತಕ ಓದೋದು ಒಂದು ಒಳ್ಳೆ ಅಭ್ಯಾಸ, ಅದು ಒಳ್ಳೆ ಗುಣ ಅಂತ ಅನಿಸುತ್ತೆ. ನಿಮ್ಮನ್ನ ನೋಡಿ ಮಕ್ಕಳು ಫಾಲೋ ಮಾಡ್ತಾರೆ. ನಮ್ಮ ಮನೇಲಿ ಅದು ಇತ್ತು. ನನ್ನ ಮಗಳಂತೂ, ನನ್ನ ಮಗನಿಗಿಂತ ಜಾಸ್ತಿ ನನ್ನ ಮಗಳು ದೊಡ್ಡವಳು. ಅವಳು ಲೈಬ್ರರಿಗೆ ಹೋದ್ರೆ ಅಲ್ಲೆಲ್ಲ ಲೈಬ್ರರಿ ಬೇಕಾದ ಎಷ್ಟು ಬೇಕಾದ್ರೂ ಪುಸ್ತಕ ತರ್ಬೋದು. ಬೇಗ ತರ್ತಾ ಇದ್ವಿ. ತಂದು ಅವಳು ಇಟ್ಬಿಟ್ರೆ ಅವಳು ಆ ಪುಸ್ತಕಗಳೆಲ್ಲ ಓದಿ ಮುಗಿಸೋ ತನಕ ಎದ್ದೇಳ್ತಾ ಇರ್ಲಿಲ್ಲ. ಆರಾಮಾಗಿ ಪಾಸ್ ಆಗ್ತಿದ್ಲು. ಅವಳು ಇಂಜಿನಿಯರ್ ಆಗ್ಬೋದಿತ್ತು, ಡಾಕ್ಟರ್ ಆಗ್ಬೋದಿತ್ತು. ಅಮೆರಿಕದಲ್ಲಿ ಹೋಗಿ ಅವಳು ಬಯಾಲಜಿ ಮತ್ತೆ ಸೈಕಾಲಜಿ ಡಬಲ್ ಮೇಜರ್ ಮಾಡ್ತಾ ಇದ್ದಾಳೆ, PhD ಮಾಡ್ತಾರೆ, ಏನೋ ಒಂದು. ಆದ್ರೆ ಹೆಂಗ್ ಬಂತು ಅದು? ನಾನು ಪುಸ್ತಕ ಓದ್ತಿದ್ರಿಂದ ನನ್ನ ಇನ್ಫ್ಲುಯೆನ್ಸ್ ಅವಳಿಗೆ. ಆಮೇಲೆ ನಮ್ಮ ಮನೆಯವರು ಅಷ್ಟೇ, ಅವ್ಳು ಚಿಕ್ಕ ಮಗು ಆಗಿದ್ದಾದ್ರೂ ಪುಸ್ತಕ ಓದಿಸಿ ಚೆನ್ನಾಗಿ ಪುಸ್ತಕ ಓದೋದು ಬಂದ್ರೆ ನಿಮ್ಗೆ ಎಕ್ಸಾಮ್ ಬರೆಯೋದು ಸುಲಭ ಆಗುತ್ತೆ. ಯಾಕಂದ್ರೆ ಅದು ಅರ್ಥ ಆಗುತ್ತೆ, ನಮ್ಮದೇ ಭಾಷೆಲಿ ಬರಿಬೋದು. ಈ ಅರ್ಥ ಆಗದೆ ಇರೋರು ಏನ್ ಮಾಡ್ತಾರೆ? ಬಾಯ್ಪಾಠ ಮಾಡ್ತಾರೆ, ಮಗ್ಗೊಡಿತಾರಲ್ಲ. ಪುಸ್ತಕ ಓದಿ ಇಲ್ಲಿ ಶುರು ಮಾಡ್ಕೊಂಡ್ರೆ ಮಧ್ಯದಲ್ಲಿ ಈಗ 4:28 ಅಂದ್ರೆ ಗೊತ್ತಾಗಲ್ಲ. 7 1 7 7 14 13 21 7 ಅಂತ ಬರೋದು. 7 ಅಂದ್ರೆ ಶುರು ಆಗ್ಬಿಡುತ್ತೆ. ಅವ್ರಿಗೆ ಅಲ್ಲಿಂದ ಶುರು ಮಾಡ್ಬೇಕು. ಹಂಗಾಗ್ಬಾರ್ದು. ಅದಕ್ಕೆ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ನೀವು ಎಲ್ಲಿಂದ ಶುರು ಮಾಡೋದು. ಈಗ ABCD, ಎಂ ಆದ್ಮೇಲೆ ಯಾವ್ದು ಅಂತ ಎಷ್ಟು ಜನ ಗೊತ್ತಿರುತ್ತೆ? ಎಂ ಆದ್ಮೇಲೆ ಎನ್ ಅಂತ ಬರುತ್ತೆ ಅನ್ನೋದು ABCD FG ಅಂದ್ಕೊಂಡು ಆಮೇಲೆ LMN ಅಂತ ಅಲ್ಲಿ ಬರ್ತಾರೆ. ಅಷ್ಟೇ. ಅದಕ್ಕೆ ನೀವು ನಾನೇನು ಕೇಳಿದೆ ಇದನ್ನ ಮಕ್ಳಿರೋರ್ಗೆ ಓದಿಸ್ರಿ. ಎಲ್ಲ
ನೀವು ಓದ್ರಿ ನೀವು ಓದಿ, ನೀವು ಓದೋ ನಾಟಕನಾದ್ರೂ ಆಡಿ ನಿಮ್ ಮಕ್ಳ ಮುಂದೆ. ಅವಾಗ ಒಂದ್ 1/4 ಗಂಟೆ ಅರ್ಧ ಗಂಟೆ ಅದಕ್ಕೆ ಮಕ್ಕಳು ಅವ್ರಿಗೆ ಮನಸ್ಸಲ್ಲಿ ನಡೀತಾ ಇರುತ್ತೆ ವ್ಯಾಪಾರ. ಆಮೇಲೆ ಏನ್ ಖರ್ಚು ಮಾಡ್ತಿರೋ ಬಿಡ್ತಿರೋ ಕೆಲವೊಂದು ಒಳ್ಳೆ ಪುಸ್ತಕಗಳು ಸಿಗ್ತವೆ. ಮನೇಲಿ 1 20 30 50 ಪುಸ್ತಕ ಇಡ್ರಿ. ವಿಶೇಷವಾಗಿ ಈ ಗಂಡಸ್ರೆಲ್ಲ ಸರಿ ಇಲ್ಲ, ನಿಮ್ ಮನೆ ಗಂಡಸರು ಬಹುತೇಕ ಸರಿ ಇಲ್ಲ. ನೀವ್ ಹೆಣ್ಣು ಮಕ್ಕಳೇ ಇವತ್ತು ಸಂಸಾರ ಉಳಿಸ್ಕೋಬಹುದು. ಇವತ್ತು ಸಂಸಾರಗಳು ನೀವಾದ್ರೂ ಪರವಾಗಿಲ್ಲ. ಇವತ್ತು ಹಳ್ಳಿಗಳಲ್ಲಿ ಸಂಸಾರಗಳು ಉಳಿದಿರೋದೇ ಹೆಣ್ಣು ಮಕ್ಕಳಿಂದ. ನಮ್ಮ ಗಂಡಸರೆಲ್ಲ ಕುಡ್ಕೊಂಡು ತಿನ್ಕೊಂಡು ಮಾಡಬಾರ್ದು ಕೆಲಸ ಮಾಡ್ಕೊಂಡು ಬರ್ಬಾದ್ ಮಾಡಕ್ ಬಿಟ್ಟಿದೆ. ನಮ್ಮ ಇವತ್ತಿನ ಗ್ರಾಮೀಣ ಭಾಗದ ಬಡತನ, ಹಳ್ಳಿಗಳಲ್ಲಿರೋ ಬಡತನಕ್ಕೆ ಕಾರಣ ಯಾವುದು ಅಮ್ಮ? ಕುಡಿತ, ಎಣ್ಣೆ. ಇದಲ್ಲ ಎಣ್ಣೆ. ಹಾಗಾಗಿ ಅವ್ರ ಹೆಣ್ಮಕ್ಳು ಇವತ್ತು ಉಳಿಸಿರೋದು. ಯಾಕೆ ನಿಮ್ಗೆಲ್ಲ ಯಾಕೆ ಹೇಳ್ತಾ ಇದೀವಿ ಅಂದ್ರೆ, ನೀವು ಇದನ್ನ ಇನ್ನೊಂದು 4 ಜನರ ಹತ್ರ ಮಾತಾಡ್ತೀರಾ, ನೀವನ್ನು ಒಳ್ಳೆ ನಿರ್ಧಾರ ಮಾಡ್ತೀರಾ. ಮುಂದಿನ ಎಲೆಕ್ಷನ್ ಅಲ್ಲಿ ಹಣ ಹಂಚೋದಿಕ್ಕೋ ಹೆಣ್ಣ ಹಾಕೋಸೋ ಓಟ್ ಕೇಳೋದಕ್ಕೆ ಬಂದ್ರೆ ಅಂತ ಬದ್ಮಾಶ್ರಿಗೆ ಓಟ್ ಹಾಕ್ಬೇಡಿ. ಧೈರ್ಯವಾಗಿ ಕಲೀರಿ. ಆಮೇಲೆ ಒಳ್ಳೊಳ್ಳೆ ಸ್ಕೀಮ್ಸ್ ಇದೆ. ನಾನು ಸಾಧ್ಯ ಆದ್ರೆ ಯಾವುದೋ ಒಂದು ಪುಸ್ತಕ ಬರ್ತಾ ಇದೆ, ಅದು ಬೇಕಾದ್ರೆ ಕಳಿಸ್ತೀನಿ. ಒಳ್ಳೆ ನಮ್ಮ ಪರಿಚಯ ಸ್ನೇಹಿತರೆ ಬರ್ದಿದ್ದಾರೆ. ಗೌರ್ಮೆಂಟ್ ಸ್ಕೀಮ್ಗಳೇನಿರುತ್ತೆ ತಿಳ್ಕೊಳ್ಳಿ. ಸಾಕಷ್ಟು ದುಡ್ಡಿದೆ ಇವತ್ತು ಗೌರ್ಮೆಂಟ್ ಅಲ್ಲಿ. ಸಿಕ್ಕಾಪಟ್ಟೆ ಲೋನ್ ಕೊಡ್ತಾರೆ. ಪ್ರಾಮಾಣಿಕವಾಗಿ ಕಷ್ಟಪಟ್ಟು ನೀವು ಇವತ್ತು ಹಣ ಸಂಪಾದನೆ ಮಾಡ್ಬೋದು. ಯಾವುದೇ ತಪ್ಪು ಮೋಸ ಮಾಡೋದು ಬೇಕಾಗಿಲ್ಲ. ಆದ್ರೆ ನೀವು ಸರಿಯಾಗಿ ಅಪ್ರೋಚ್ ಮಾಡಬೇಕು. ಸರಿಯಾಗಿ ಅಧಿಕಾರಿಗಳ ಹತ್ರನೋ ಬ್ಯಾಂಕ್ ಅವ್ರ ಹತ್ರನೋ ಹೋದಾಗ ಅವ್ರು ಕೇಳಿದ ದಾಖಲೆಗಳು ಕೊಟ್ಟು, ಅವ್ರು ಯಾರೋ ಕಮಿಷನ್ ಕೇಳಿದ್ರೆ ಅದು ಬೇರೆ ಪ್ರಶ್ನೆ. ಆದ್ರೆ ಇವತ್ತು ಸರಿಯಾಗಿ ಏನಂದ್ರೆ, ನಮ್ಮ ಒಂದಷ್ಟು ಜನಕ್ಕೆ ಬೇರೆಯವ್ರ ಹತ್ರ, ಆಫೀಸರ್ಗಳ ಹತ್ರ, ಮೇಸ್ಟ್ರ ಹತ್ರ ಮಾತಾಡೋದೇ ಗೊತ್ತಿರೋದಿಲ್ಲ. ಬಹಳ ಟ್ಯಾಲೆಂಟೆಡ್ ಇರ್ತಾರೆ. ಆದ್ರೆ ಅವ್ರಿಗೆ ಮಾತಾಡುವಾಗ ಏನೋ ಒಂಥರಕ್ಕೆ ಗೊಂದಲಕ್ಕೊಳಗಾಗ್ಬಿಡ್ತಾರೆ. ಪ್ರೀತಿ ವಿಶ್ವಾಸದಿಂದನೋ ಒಂದು ರೀತಿಯಲ್ಲಿ ವಿನಯದಿಂದನೋ ಮಾತಾಡೋದಿಲ್ಲ. ಬೇಕಾಬಿಟ್ಟಿಯಾಗಿ ಹೋಗೋದು, ಒಳ್ಳೆ ಹೆಂಗೋ ಚಪ್ಪಲಿ ಸರಿ ಕಿತ್ತೋಗಿರೋ ಚಪ್ಪಲಿ ಹಾಕೊಂಡು, ಅಥವಾ ಬಾಯಲ್ಲಿ ತಂಬಾಕು ಇನ್ನೊಂದು ಹಾಕೊಂಡು, ಬಿಡಿ ಸೇರ್ಕೊಂಡು ಗಬ್ಬು ವಾಸನೆ ಇದ್ರೆ ಅವ್ನ ಆಫೀಸರ್ ಎಷ್ಟೊತ್ತಂದು ನೋಡ್ತಾನೆ. ಹಾಗಾಗಿ ಇವೆಲ್ಲ ಇಷ್ಟೊಂದು ಗೊತ್ತಿರಲ್ಲ. ನೀವಂತೂ ಅದಕ್ಕೆ ಒಳ್ಳೆ ಸ್ಕೀಮ್ಸ್ ಇದೆ, ತಿಳ್ಕೊಳ್ಳಿ. ಲೋನ್ ಅಪ್ಲೈ ಮಾಡಿ, ಲೋನ್ ಮಾಡಿ ಸ್ವಂತ ಉದ್ಯೋಗ ಮಾಡಿ, ಅದನ್ನ ಕಾಲಕ್ಕೆ ತೀರಿಸಿ ಅವರೇ ಮತ್ತೆ ಅಕಸ್ಮಾತ್ ನಷ್ಟ ಆಯ್ತಾ ರೀಸ್ಟ್ರಕ್ಚರ್ ಮಾಡ್ತಾರೆ. ಲೋನ್ ರೀಸ್ಟ್ರಕ್ಚರಿಂಗ್ ಅಂತ ಇರುತ್ತೆ. ಲೋನ್ ಮಾಡಿ ಪರವಾಗಿಲ್ಲ. ಆದ್ರೆ ನಿಮ್ ಕೈ ಮೀರಿದಷ್ಟು ಮಾಡ್ಬೇಡಿ. ಹೆಚ್ಚು ಕಮ್ಮಿ ಆದ್ರೂ ಇದು ನಾವು ಬೇರೆ ಕೆಲಸ ಮಾಡಿ ಆದ್ರೂ ಬದುಕಬಹುದು ಅಥವಾ ತೀರಿಸಬಹುದು ಅನ್ನೋ ತರಕ್ ಮಾಡಿ. ಆಗುತ್ತೆ ಅಂತ ಹೇಳಿ ತುಂಬಾ ಜಾಸ್ತಿ ತಗೊಳಕೋಬೇಡಿ, ರಿಸ್ಕ್ ತಗೊಳಕೋಬೇಡಿ. ಆದ್ರೆ ಎಷ್ಟು ಮಿನಿಮಮ್ ರಿಸ್ಕ್ ಎಷ್ಟು ತಗೊಳ್ಬೇಕು ಅಷ್ಟು ತಗೊಳ್ಳಿ. ಯಾವ ಉದ್ಧಾರ ಆಗ್ತೀರ. ರಿಸ್ಕೇ ತಗೊಳ್ಳಿದ್ರೆ ನಾನೇನು ಮಾಡಬಾರ್ದು, ನಂಗೆ ಬರ್ಬೇಕಂದ್ರೆ ದುಡ್ಡು ಬರಲ್ಲ. ಸ್ವಂತ ಉದ್ಯೋಗ ಮಾಡಿ. ಬೇಕಾದಷ್ಟು ಗೌರ್ಮೆಂಟ್ ಅಲ್ಲಿ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಸಮಾಜ ಕಲ್ಯಾಣ ಇಲಾಖೆ ಅಂತಿದೆ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್. ಹೆಣ್ಮಕ್ಳಿಗೆ ಬೇಕಾದಷ್ಟು ಸ್ಕೀಮ್ಸ್ ಇದೆ ಗೌರ್ಮೆಂಟ್ ಅಲ್ಲಿ ಇದೆ. PMYG ಅದೇನೇನೋ ಬೇರೆ ಇದೆ ಅಲ್ವಾ, ಹೋಗಿ ವಿಚಾರಿಸ. ಅದೇನು ಮುದ್ರಾ ಲೋನ್ ಅಂತ ಅವೆಲ್ಲ ಕೊಡ್ತಾರೆ, ತಿಳ್ಕೊಳ್ಳಿ. ಏನಮ್ಮ ಸಾಕಲ್ವಾ ಪಾಠ? ನೋಡಿ ಅವ್ರು ಸಾಕಂದ್ರು. ಹೋಗೋಣ ನಮ್ಮ ಭದ್ರಪ್ಪ. ಎಷ್ಟು ಹೇಳಿದ್ರು ಸಾಲಲ್ಲ. ತಿಳ್ಕೊಳ್ಳಿ. ದರಿದ್ರ ಸೀರಿಯಲ್ ನೋಡೋದು ಒಂದೊಂದು ಬಿಡಿ. ನೀವು ಪುಸ್ತಕ ಓದಿದ್ರು ಪರವಾಗಿಲ್ಲ, ಆ ಕಿತ್ತೋಗಿರೋ ಸೀರಿಯಲ್ ನೋಡೋದು ಬಿಟ್ಬಿಡಿ. ಅದರಲ್ಲಿ ಪ್ರತಿಯೊಬ್ಬ ಗಂಡನಿಗೂ ಅಫೇರ್ ಇರುತ್ತೆ, ಪ್ರತಿಯೊಬ್ಬ ಹೆಣ್ಣಿಗೂ ಅಫೇರ್ ಇರುತ್ತೆ. ಪ್ರತಿಯೊಂದು ಸೊಸೆನೂ ಕೆಟ್ಟವಳು, ಅತ್ತೆ ಅಂತೂ ಮೊದಲೇ ಕೆಟ್ಟವಳು. ಮಾಡ್ಬೇಕು. ಸಮಾಜದಲ್ಲಿರೋ ಅರ್ಧ ಮೌಲ್ಯಗಳನ್ನ ನೀತಿನ ಹಾಳು ಮಾಡಿರೋದೇ ಈ ದರಿದ್ರ ಸೀರಿಯಲ್. ಬಿಟ್ಟಾಕಿ ಅದನ್ನ. ನಿಮ್ ಮಕ್ಕಳು ನೀವಾದ್ರೂ ಕದ್ದು ಮುಚ್ಚಿ ನೋಡಿ, ಮಕ್ಳಿಗಂತೂ ತೋರಿಸ್ಬೇಡಿ. ನಿಮ್ಗೆ ಬಿಡೋದಕ್ಕಾಗ್ಲಿಲ್ಲ ಅಂದ್ರೆ. ಮಕ್ಕಳು ಮೊಬೈಲ್ ಕೊಡದೇನೆ ಉಣ್ಣಲ್ಲ, ಹಂಗ್ ಟ್ರೈನಿಂಗ್ ಆಗ್ಬಿಟ್ಟೈತೆ ಎಲ್ಲ ಕಡೆ. ಅಪ್ಪ ಅಮ್ಮ ನೋಡ್ತಾರೆ, ಹಾಗೆ ಮಕ್ಕಳು. ಅದಕ್ಕೆ ನಾವು ನಮ್ಮ ಪಕ್ಷದಲ್ಲಿ ಒಂದು ಹೇಳಿದೀವಿ, 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆ 7 ಗಂಟೆ ತನಕ ಯಾರನ್ನು ಮೆಸೇಜ್ ಮಾಡಬಾರ್ದು, ಕಾಮೆಂಟ್ ಹಾಕ್ಬಾರ್ದು, ಪೋಸ್ಟ್ ಮಾಡಬಾರ್ದು, ಫೋನು ಮಾಡಬಾರ್ದು. ನಮ್ಮ ಪಕ್ಷದವ್ರಿಗೆ ನೀವು ಸ್ವಲ್ಪ ಡಿಸಿಪ್ಲಿನ್ ಅಲ್ಲಿಂದ ಶುರು ಆಗ್ಲಿಕ್ಕೆ. ಆದ್ರೂ ಕೆಲವೊಬ್ರು ಇರ್ತಾರೆ, ಅವ್ರು ರಾತ್ರಿ 10 ಗಂಟೆ ಆದ್ಮೇಲೆ ಎಚ್ಚರ ಆಗುತ್ತೆ, ತುಂಬಾ ಕಡಿಮೆ. ಅವರೆಲ್ಲ ಏನು ಮೂರ್ಖರು, ಶತಮೂರ್ಖರು, ಗೊತ್ತಿಲ್ದಿರೋರು, ಏನ್ ಮಾಡ್ತಿದೀವಿ ಅಂತ ಪರಿಜ್ಞಾನ ಇಲ್ಲದ ಅವಿವೇಕಿಗಳು ಅವೆಲ್ಲ ಇರ್ತಾರೆ. ನೀವು ಅಷ್ಟೇ ರಾತ್ರಿ 8 ಗಂಟೆ 9 ಗಂಟೆ ಆದ್ಮೇಲೆ ಫೋನ್ ಪಕ್ಕ ಇಟ್ಬಿಡಿ. ಸ್ವಲ್ಪ ಚೆನ್ನಾಗಿ ನಿದ್ದೆ ಬರುತ್ತೆ. 10 ಗಂಟೆ ಒಳಗಡೆ ಮಲಗಿ. ಮಕ್ಕಳಿರುವಂತವ್ರು ಮಕ್ಕಳನ್ನ 9 ಗಂಟೆಗೆ ಮಲಗಿಸಿ, 9 ಗಂಟೆಯಿಂದ 7 ಗಂಟೆ ತನಕ ನಿದ್ದೆ ಮಾಡ್ಲಿ, ಮಗು ಪರವಾಗಿಲ್ಲ. ಸ್ಕೂಲ್ಗೆ ಲೇಟ್ ಆಗುತ್ತೆ ಅಂದ್ರೆ ಲೇಟ್ ಆಗ್ಲಿಲ್ಲ ಅಂದ್ರೆ ಲೇಟ್ ಆಗುತ್ತೆ ಅಂದ್ರೆ 6 ಗಂಟೆಗೆ ಎಬ್ಬಿಸ್ಬೇಕು, 6 ಗಂಟೆಗೆ ಎಬ್ಬಿಸಿ. ಆದ್ರೆ ಮಕ್ಕಳನ್ನ 9 ಗಂಟೆಗೆ ಮೊದಲೇ ಮಲಗಿಸ್ಬೇಕು, 7 ಗಂಟೆಗೆ ನೀವು ತಿನ್ನಿಸ್ಬೇಕು ಅವ್ರಿಗೆ. ನೀವು 7 ಗಂಟೆ 8 ಗಂಟೆ ಒಳಗಡೆ ತಿನ್ಬೇಕು. ಆರೋಗ್ಯ ಇದು. ನಮ್ಮ ದೇಹದ ಆರೋಗ್ಯಕ್ಕಿಂತ ಹೆಚ್ಚು ಮಾನಸಿಕ ಆರೋಗ್ಯ ಬಹಳ ಇಂಪಾರ್ಟೆಂಟ್.
ಮಿನಿಮಮ್ 8 ರಿಂದ 9 ಗಂಟೆ ನಿದ್ದೆ ಮಾಡಬೇಕು. ಮಕ್ಕಳಂತೂ 9 ಗಂಟೆ ನಿದ್ದೆ ಮಾಡಬೇಕು. ಆವಾಗ ಅವ್ರಿಗೆ ಗ್ರಾಸ್ಪಿಂಗ್ ಪವರ್ ಚೆನ್ನಾಗುತ್ತೆ, ಮಿದುಳು ಚೆನ್ನಾಗಿ ಬೆಳೆಯುತ್ತೆ, ರೆಸ್ಟ್ ಸಿಗುತ್ತೆ. ಇವೆಲ್ಲ ವಿಜ್ಞಾನ. ನಾನು ಹೇಳ್ತಿರೋದು ಯಾವ ಸ್ವಾಮೀಜಿಗಳ ಮಾತು ಕೇಳಕೋಬೇಡಿ, ಬದ್ಮಾಶ್ಗಳದ್ದು. ವಿಜ್ಞಾನ ತಿಳ್ಕೊಳ್ಳಿ, ವಿಜ್ಞಾನ ಏನಮ್ಮ. ವಿಜ್ಞಾನ ಯಾಕೆ ಹೇಳ್ತಾ ಇದೆ, ಆರೋಗ್ಯಕ್ಕೆ ಯಾವ ಕಾರಣ, ನಮ್ದು ಯಾವ್ದು ಪಾಪ ಪುಣ್ಯ ಪೂರ್ವ ಜನ್ಮದ್ದು ಇವೆಲ್ಲ ಸುಳ್ಳು, ಬೋಗಸ್ಸು. ನಮ್ಮ ದೇಹದಲ್ಲಿ ನಮ್ದೆಷ್ಟೋ ನಮ್ಮ ಪೂರ್ವಿಕರು ಜೀನ್ಸ್ ನಮಗೆ ಬಂದಿರೋದು. ಯಾವುದೋ ಒಂದು ಹೆಚ್ಚು ಕಮ್ಮಿ ಆಗಿ ಕ್ಯಾನ್ಸರ್ ಬರ್ಬೋದು, ಇನ್ನೊಂದು ಬರ್ಬೋದು, ಹಾರ್ಟ್ ಅಟ್ಯಾಕ್ ಆಗ್ಬೋದು, ಅದು ಬೇರೆ. ಆದ್ರೆ ನಾವೇನೇ ತಪ್ಪುಗಳು ಮಾಡ್ಕೊಳ್ತಾ ಹೋದ್ರೆ ಆರೋಗ್ಯ ಕೆಡುತ್ತೆ. ಅದಕ್ಕೆ 9 ಗಂಟೆ 10 ಗಂಟೆ ಒಳಗಡೆ ಮಲಗಿ, ಮಕ್ಕಳು 9 ಗಂಟೆ ಮಲಗಿಸಿ, 6 ಗಂಟೆ 7 ಗಂಟೆ 8 ಮಕ್ಕಳು 9 ಗಂಟೆ ನಿದ್ದೆ ಮಾಡಬೇಕು. ನೀವೆಲ್ಲಾನು ಮಿನಿಮಮ್ 8 ಗಂಟೆ ನಿದ್ದೆ ಮಾಡಬೇಕು. ನಿಮ್ಗೆ ಆರೋಗ್ಯ ಚೆನ್ನಾಗುತ್ತೆ.